ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 1-7 ವಾಕ್ಯಗಳನ್ನ ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 16, 1-7. Let us hear the reading. ಆಗ ಪವಿತ್ರ ಸ್ಥಾನದಿಂದ ಬಂದ ಮಹಾಶಬ್ದವನ್ನು ಕೇಳಿದೆನು. ಅದು ಆ 7 ಮಂದಿ ದೇವದೂತರಿಗೆ, ನೀವು ಹೋಗಿ ಆ 7 ಪಾತ್ರೆಗಳಲ್ಲಿರುವ ದೇವರ ರೌದ್ರವನ್ನು ಭೂಮಿಯ ಮೇಲೆ ಹೊಯ್ಯಿರಿ ಎಂದು ಹೇಳಿತು. ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿದ್ದುದನ್ನು ಭೂಮಿಗೆ ಹೊಯ್ದನು. ಕೂಡಲೇ ಮೊದಲನೆಯ ಮೃಗದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಮನುಷ್ಯರ ಮೈಮೇಲೆ ಕೆಟ್ಟ ಉರಿಹುಣ್ಣು ಎದ್ದಿತು. ಎರಡನೆಯವನು ತನ್ನ ಪಾತ್ರೆಯಲ್ಲಿದ್ದುದನ್ನು ಸಮುದ್ರದ ಮೇಲೆ ಹೊಯ್ದನು. ಅದರ ನೀರು ಸತ್ತವನ ರಕ್ತದ ಹಾಗಾಯಿತು, ಮತ್ತು ಸಮುದ್ರದಲ್ಲಿದ್ದ ಜೀವ ಜಂತುಗಳೆಲ್ಲವೂ ಸತ್ತು ಹೋದವು. ಮೂರನೆಯವನು ತನ್ನ ಪಾತ್ರೆಯಲ್ಲಿದ್ದುದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಹೊಯ್ದನು. ಅವುಗಳ ನೀರು ರಕ್ತವಾಯಿತು. ಆಮೇಲೆ ಜಲಾಧಿಪತಿಯಾದ ದೂತನು, ಸದಾ ಇರುವಾತನೇ, ಪರಿಶುದ್ಧನೇ, ನೀನು ಹೀಗೆ ತೀರ್ಪು ಮಾಡಿದ್ದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ಅವರು ದೇವಜನರ ಮತ್ತು ಪ್ರವಾದಿಗಳ ರಕ್ತವನ್ನು ಸುರಿಸಿದರು. ನೀನು ಅವರಿಗೆ ರಕ್ತವನ್ನೇ ಕುಡಿಯುವುದಕ್ಕೆ ಕೊಟ್ಟಿದ್ದಿ. ಇದಕ್ಕೆ ಅವರು ಪಾತ್ರರು ಎಂದು ಹೇಳುವುದನ್ನು ಕೇಳಿದೆನು. ಆಮೇಲೆ ಯಜ್ಞವೇದಿಯು ಮಾತಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ ನಿಜ ಎಂದು ಹೇಳುವುದನ್ನು ಕೇಳಿದೆನು. ನಾಲ್ಕನೆಯವನು ತನ್ನ ಪಾತ್ರೆಯಲ್ಲಿ ಓದಿದಂತ ವಾಕ್ಯ ಭಾವವನ್ನು ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಮತ್ತು ನಾವು ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನು ದೇವರು ತನ್ನ ಕೃಪೆಯಿಂದ, ದೇವರ ಆತ್ಮನ ಜ್ಞಾನದಿಂದ ಉಪದೇಶ ಮಾಡೋದ್ರಲ್ಲಿಯೂ, ನಮ್ಮ ಭಾಷೆಗಳಲ್ಲಿ ಈ ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿಯೂ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡಲಿ ಮತ್ತು ಆತನು ನಮ್ಮನ್ನು ಸಕಲ ವಿಧವಾದ ಸತ್ಯಕ್ಕೆ ನಡೆಸಲಿ. ಪ್ರಿಯರೇ, ಈ ಒಂದು ವಾಕ್ಯದ ಧ್ಯಾನದ ಮೂಲಕ ನಾವೆಲ್ಲರೂ ಕೂಡ ಕರ್ತನ ಕೃಪೆಯಲ್ಲಿಯೂ ಜ್ಞಾನದಲ್ಲಿಯೂ ಬೆಳೆಯೋಣ. ವಾಕ್ಯವನ್ನ ಕೇಳುವಂತ ತಾವುಗಳು ಇತರರ ಜೊತೆಗೆ ಹಂಚಿಕೊಳ್ಳಬೇಕಾಗಿಯೂ ಕೇಳಿಕೊಳ್ಳುತ್ತೇನೆ. ಯಾಕೆಂದ್ರೆ ಅನೇಕರು ಪ್ರಕಟಣೆಯ ಗ್ರಂಥದ ಪುಸ್ತಕ ಕಠಿಣವಾದ ಪುಸ್ತಕ, ಅರ್ಥ ಮಾಡಿಕೊಳ್ಳಲು ಬಹಳ ಕಷ್ಟ ಎಂಬುದಾಗಿ ಭಾವಿಸುತ್ತಾರೆ. ಅನೇಕರು ಈ ಪ್ರವಾದನೆಯನ್ನ ಓದುವುದಿಲ್ಲ. ಆದರೆ ದೇವರ ಮಕ್ಕಳಾದಂಥ ನಾವುಗಳು ಹೆಚ್ಚಾಗಿ ಪ್ರವಾದನೆಯ ಪುಸ್ತಕಗಳನ್ನ ಓದಬೇಕಾಗಿ ನಾನು ನಿಮ್ಮನ್ನ ಪ್ರೋತ್ಸಾಹಪಡಿಸುತ್ತೇನೆ. ಯಾಕೆಂದರೆ ಪ್ರವಾದನೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು ಅಥವಾ ತಿಳಿಸಲ್ಪಟ್ಟಂತ ಘಟನೆಗಳು, ಸಂಗತಿಗಳು ನಾವು ಜರುಗುವುದನ್ನ ಕಾಣುವಂತವರಾಗಿದ್ದೇವೆ. ಆದ ಕಾರಣ ಪ್ರವಾದನೆಯ ಪುಸ್ತಕಗಳನ್ನು ಓದಲು ಅಭಿರುಚಿಯನ್ನ ಬೆಳೆಸಿಕೊಳ್ಳಿರಿ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ ಕಳೆದ ದಿನದ ಧ್ಯಾನದಲ್ಲಿ ನಾವು ಗಮನಿಸಿದೆವು. ಮೊದಲನೆಯ ನ್ಯಾಯ ತೀರ್ಪು, ಪಾತ್ರೆಯ ನ್ಯಾಯ ತೀರ್ಪು. ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿದ್ದುದನ್ನ ಭೂಮಿಗೆ ಒಯ್ದಾಗ ಅದರ ಪರಿಣಾಮ ಹೇಗಾಗಿತ್ತು ಎಂಬುದಾಗಿ ನಾವು ಕಳೆದ ದಿನದಲ್ಲಿ ಧ್ಯಾನಿಸಿದ್ದೇವೆ. ಸೊ ನಾವು ಧ್ಯಾನಿಸಿದಂತ ಸಂಗತಿಯನ್ನು ಕೂಡಿಸಿಕೊಂಡು ಮುಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಅವು ಮನುಷ್ಯನ ಮೇಲೆ ಕೆಟ್ಟ ಉರಿ ಹುಣ್ಣನ್ನ ಎಬ್ಬಿಸಿತು ಎಂಬುದಾಗಿ ನಾವು ಧ್ಯಾನಿಸಿದೆವು. ಸೊ ಈ ಒಂದು ದೇವರ ರೌದ್ರತೆ ಅಥವಾ ದೇವರ ಉಗ್ರ ಕೋಪ ಮಾನವನ ಮೇಲೆ ಸುರಿಸಲ್ಪಡುವಾಗ ಅದನ್ನ ನಿವಾರಣೆ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ. ಒಂದು ಚಿಕ್ಕ ವಿವರಣೆಯನ್ನು ಕೊಟ್ಟು ಮುಂದಕ್ಕೆ ಸಾಗಲು ಬಯಸುತ್ತೇನೆ. ನಮಗೆ ಒಂದು ವೇಳೆ ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು, ಉದಾಹರಣೆಗಾಗಿ ಹೇಳ್ತೇನೆ, ಅಥವಾ ಮೈಕೈ ನೋವು ಕಾಣಿಸಿಕೊಳ್ಳಬಹುದು. ಔಷಧಿಯನ್ನು ತೆಗೆದುಕೊಂಡು ನಮ್ಮ ನೋವನ್ನ ಕಡಿಮೆ ಮಾಡಿಕೊಳ್ಳಲು ನಾವು ಪ್ರಯತ್ನಿಸಬಹುದು. ಈ ದಿನದ ಒಂದು ವಾರ್ತೆಯ ಕ್ಲಿಪ್ ಅಲ್ಲಿ ಈ ರೀತಿಯಾದಂಥ ವಿವರಣೆಯನ್ನು ನಾನು ನೋಡಿದೆ. ಅಂದ್ರೆ ಆ ವ್ಯಕ್ತಿ ಯಾವಾಗಲೂ ಕೂಡ ನೀರಿನಲ್ಲೇ ಇರಬೇಕು. ನೀರನ್ನ ಬಿಟ್ಟು ಹೊರಗಡೆ ಬಂದ್ರೆ ಅವನು ತನ್ನ ಮೈನಲ್ಲಿ ಉರಿಯುವಂತ ಒಂದು ನೋವಿನಲ್ಲಿ ಹಾದು ಹೋಗುತ್ತಾನೆ. ನಿಮ್ಮಲ್ಲಿ ಅನೇಕರು ಕೂಡ ಈ ಒಂದು ಸಂಗತಿಗಳನ್ನ ತಿಳಿದಿರಬಹುದು. ಈ ದಿನಗಳಲ್ಲಿ ಈ ಒಂದು ವಾರ್ತೆಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿಯೂ ವಾರ್ತಾ ಪತ್ರಿಕೆಗಳಲ್ಲಿಯೂ ಅನೇಕರು ಇದನ್ನ ಓದುತ್ತಿದ್ದೇವೆ ಮತ್ತು ಗಮನಿಸುತ್ತಿದ್ದೇವೆ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ಗಮನಿಸುವಂತ ಈ ಕೆಟ್ಟ ಉರಿ ಹುಣ್ಣನ್ನ ನೋಡುವಾಗ ಈ ಒಂದು
ಹುಣ್ಣಿನಿಂದ ಅಥವಾ ಈ ಒಂದು ಉರಿಯಿಂದ, ಈ ಒಂದು ನೋವಿನ ಒಂದು ಯಾತನೆಯಿಂದ ಆ ನಿವಾರಣೆ ಮಾಡಿಕೊಳ್ಳಲು ಯಾವುದೇ ವಿಧವಾದಂತಹ ಔಷಧಿಗಳು ಲಭ್ಯವಾಗುವುದಿಲ್ಲ ಎಂಬ ಸಂಗತಿಯನ್ನ ನಮ್ಮ ಗಮನಕ್ಕೆ ತೆಗೆದುಕೊಳ್ಳುವುದು ಬಹು ಮುಖ್ಯ ಎಂಬುದಾಗಿ ನಿಮ್ಮ ಗಮನಕ್ಕೆ ತರುತ್ತಾ, ಎರಡನೇ ಪಾತ್ರೆಯ ನ್ಯಾಯ ತೀರ್ಪಿನ ಕಡೆ ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಎರಡನೇ ನ್ಯಾಯ ತೀರ್ಪು 3ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಸ್ತ್ರೀ ಸಿಸ್ಟರ್. ಎರಡನೆಯವನು ತನ್ನ ಪಾತ್ರೆಯಲ್ಲಿದ್ದುದನ್ನು ಸಮುದ್ರದ ಮೇಲೆ ಹೊಯ್ದನು. ಅದರ ನೀರು ಸತ್ತವನ ರಕ್ತದ ಹಾಗಾಯಿತು, ಮತ್ತು ಸಮುದ್ರದಲ್ಲಿದ್ದ ಜೀವ ಜಂತುಗಳೆಲ್ಲವೂ ಸತ್ತು ಹೋದವು. ಸೊ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ ಏನೆಂದರೆ, ಎರಡನೆಯವನು ಆ ಪಾತ್ರೆಯಲ್ಲಿದ್ದುದನ್ನ ಹೊಯ್ದಾಗ ಅವನು ಯಾವುದರ ಮೇಲೆ ಒಯ್ದನು? ದೇವರ ವಾಕ್ಯ ಹೇಳುತ್ತದೆ, ಅವನು ಸಮುದ್ರದ ಮೇಲೆ ಒಯ್ದನು. ಸಮುದ್ರದ ಮೇಲೆ ಒಯ್ದನು ಎಂಬುದಾಗಿ ನಾವುಗಳು ದೇವರ ವಾಕ್ಯವನ್ನ ಧ್ಯಾನಿಸುವಾಗ ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಿಂದ 15ನೇ ಅಧ್ಯಾಯದ ತನಕ ಮಾನವನು ಹೊಂದಿದಂತ ನ್ಯಾಯ ತೀರ್ಪು ಇದಾಗಿರುವುದಿಲ್ಲ. ಈ ಒಂದು ನ್ಯಾಯ ತೀರ್ಪು ಬಹು ತೀವ್ರವಾಗಿ ಇರುವಂತದ್ದಾಗಿದೆ. ಅಂದರೆ ಇದರ ಒಂದು ಪರಿಣಾಮ ಬಹು ಘೋರವಾದಂತ ಪರಿಣಾಮವಾಗಿರುತ್ತದೆ ಎಂಬ ಸಂಗತಿಯನ್ನ ನಮ್ಮ ಮನಸ್ಸಿಗೆ ನಾವು ತೆಗೆದುಕೊಳ್ಳುವುದು ಒಳ್ಳೆಯದು. ಪ್ರಿಯ ದೈವಜನರೇ, ದಯಮಾಡಿ ಗಮನಿಸಿರಿ. ತಾವೆಲ್ಲರೂ ಕೂಡ ಸಮುದ್ರವನ್ನ ನೋಡಿದ್ದೀರಿ. ಇಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಡುವಂತ ಈ ಸಮುದ್ರ ಬರೀ ಮೆಡಿಟರೇನಿಯನ್ ಸಮುದ್ರವಾಗಿರುವುದಿಲ್ಲ. ಇಡೀ ವಿಶ್ವವನ್ನೇ ಆವರಿಸಿಕೊಂಡಿರ್ತಕ್ಕಂಥ ಸಮುದ್ರ ಎಂಬ ಸಂಗತಿಯನ್ನ ನೀವು ನಾನು ಮನಸ್ಸಿನ ಮೇಲೆ ತೆಗೆದುಕೊಂಡು ಅದನ್ನು ನಂಬುವುದು ಬಹು ಮುಖ್ಯ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಯಾಕೆಂದ್ರೆ ಇಡೀ ವಿಶ್ವವನ್ನ 70% ನೀರು ಆವರಿಸಿಕೊಂಡಿದೆ. ತಾವು ಬಲ್ಲವರಾಗಿದ್ದೀರಿ. ಆದರೂ ಕೂಡ ನಿಮ್ಮ ನೆನಪಿಗೆ ಈ ಒಂದು ಸತ್ಯಾಂಶಗಳನ್ನ ತರುತ್ತಿದ್ದೇನೆ. ಗ್ರೀಕ್ ಭಾಷೆಯಲ್ಲಿ ಕೊಲಸ ಎಂಬ ಪದ ಇಲ್ಲಿ ಉಪಯೋಗಿಸಲ್ಪಟ್ಟಿದೆ. QALASSA. ಸೊ ಅದರ ಅರ್ಥ, ಇದು ಒಂದು ನಿರ್ದಿಷ್ಟವಾದಂತ ಸಮುದ್ರದ ಮೇಲೆ ಕಂಡು ಬರುವಂತ ನ್ಯಾಯ ತೀರ್ಪಲ್ಲ, ಇಡೀ ಭೂಗೋಳ, ಇಡೀ ವಿಶ್ವದ ಮೇಲೆ ಕಂಡು ಬರುವಂತ ನ್ಯಾಯ ತೀರ್ಪು. ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ 7 ಉಪದ್ರವಗಳನ್ನ, ಪಾತ್ರೆಯ ನ್ಯಾಯ ತೀರ್ಪನ್ನ ನಾವು ಧ್ಯಾನಿಸುತ್ತಿದ್ದೇವೆ. ಈ ಒಂದು ನ್ಯಾಯ ತೀರ್ಪಿನ ಸಮಯದಲ್ಲಿ ದೇವರು ಈ ರೀತಿಯಾಗಿ ಸಮುದ್ರವನ್ನ ನ್ಯಾಯ ತೀರಿಸುವಾತನಾಗಿದ್ದಾನೆ. ಅದರ ಪರಿಣಾಮವೇನು? ಮೊಟ್ಟ ಮೊದಲನೇದಾಗಿ ಇದರ ಒಂದು ಪರಿಣಾಮ, ಅಥವಾ ನೀವು ನಾನು ಈ ಮಾತಿನಲ್ಲಿ ತಿಳಿದುಕೊಳ್ಳಬಹುದು, ಬಿಸಿ, ಅದರ ಒಂದು ಕಷ್ಟವನ್ನ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಕೂಡ ಅವರು ಅನುಭವಿಸುವಂತವರಾಗಿದ್ದಾರೆ. ಎರಡನೇದಾಗಿ, ಇದು ವಿಶ್ವದ ಜನರು ತಮ್ಮ ಯಾತನೆಯನ್ನ ವಿಪರೀತವಾಗಿ ಅನುಭವಿಸತಕ್ಕಂಥ ಒಂದು ನ್ಯಾಯ ತೀರ್ಪ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಮತ್ತೊಂದು ಸಂಗತಿಯನ್ನ ಈ ವಾಕ್ಯ ಭಾಗದಲ್ಲಿ ನೀವು ಗಮನಿಸುವುದಾದರೆ, ಅದರ ನೀರು ಸತ್ತವನ ರಕ್ತದ ಹಾಗಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನಿಮ್ಮಲ್ಲಿ ಎಷ್ಟು ಮಂದಿ ಸತ್ತಂತ ವ್ಯಕ್ತಿಯ ರಕ್ತವನ್ನ ನೀವು ನೋಡಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. ನಾನು ನೋಡಿದ್ದೇನೆ. ಅದು ಒಂದು ರೀತಿಯಾಗಿ ಹೆಪ್ಪು ಗಟ್ಟಿದಂತ ಒಂದು ಸ್ಥಾನಕ್ಕೆ ಅಥವಾ ಒಂದು ಸ್ಥಾಯಿಗೆ ಅದು ಹೊರಳುವಂತದ್ದಾಗಿದೆ. ಪ್ರಿಯರೇ, ನಿಮ್ಮ ಚಿಂತನೆಗಳನ್ನ ನಾನು ಕೆದಕಲು ಬಯಸುತ್ತೇನೆ. ಸಮುದ್ರವನ್ನ ನೀವು ನೋಡಿದ್ದೀರಿ. ಸಮುದ್ರ ಯಾವಾಗಲೂ ಕೂಡ ಅಲೆಗಳಿಂದ ಅದು ಮೊರೆಯುತ್ತಿರುವಂತದ್ದಾಗಿದೆ. ಅಲೆಗಳು ಕ್ರಮಬದ್ಧವಾಗಿ ಸಮುದ್ರದ ಮೇಲೆ ಚಲಿಸುವುದನ್ನ, ಹರಿಯುವುದನ್ನ ನೀವು ನೋಡಿದ್ದೀರಿ, ನಾನು ನೋಡಿದ್ದೇನೆ. ಆದರೆ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯದಲ್ಲಿ ಸಮುದ್ರದ ಮೇಲೆ ಆತನು ಪಾತ್ರೆಯಲ್ಲಿದ್ದಂತ ಆ ಒಂದು ದೇವರ ರೌದ್ರತೆಯನ್ನ ಸುರಿದಾಗ ಅದರ ನೀರು ಸತ್ತವನ ರಕ್ತದ ಹಾಗಾಯಿತು. ಅಂದ್ರೆ
ಆ ಒಂದು ರಕ್ತದ ಆಗಾಯಿತು ಎಂಬುದಾಗಿ ನೋಡುವಾಗ ಅದರಲ್ಲಿರ್ತಕ್ಕಂಥ ಎಲ್ಲಾ ವಿಧವಾದಂತ ಜೀವ ಜಂತುಗಳು ಸತ್ತು ಹೋಗುವಂತದ್ದಾಗಿದೆ. ಅದು ಮೀನಿರಲಿ, ಅದು ಡಾಲ್ಫಿನ್ಸ್ ಇರಲಿ, ದೊಡ್ಡ ದೊಡ್ಡ ಮೀನಿನಲ್ಲಿ ಇರುವಂತ ಜಲಚರಗಳಿರಬಹುದು. ಅವೆಲ್ಲವುಗಳು ಕೂಡ ಪ್ರಿಯ ಸೋದರ ಸೋದರಿಯರೇ, ದಯಮಾಡಿ ಕೇಳಿಸಿಕೊಳ್ಳಿ. ದೇವರ ವಾಕ್ಯ ಹೇಳುತ್ತದೆ, ಅವೆಲ್ಲವೂ ಕೂಡ ಸತ್ತು ಹೋದವು. ಸಮುದ್ರದಲ್ಲಿದ್ದ ಜೀವ ಜಂತುಗಳೆಲ್ಲವೂ ಸತ್ತು ಹೋದವು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸಮುದ್ರದಲ್ಲಿ ಅಲೆಗಳು ಕಂಡು ಬರುವುದಿಲ್ಲ, ಯಾಕೆಂದ್ರೆ ಅದರ ಒಂದು ದಪ್ಪ ಅಥವಾ ಥಿಕ್ನೆಸ್ ಎಂಬುದಾಗಿ ಕರಿತೇವೆ, ಅದು ಹೆಪ್ಪು ಆಗುತ್ತದೆ, ಗಟ್ಟಿ ಆಗುತ್ತದೆ. ಆದ ಕಾರಣ ಹಡಗಿನ ಪ್ರಯಾಣವಾಗಲಿ, ಸಮುದ್ರ ಪ್ರಯಾಣವಾಗಲಿ ಅತಿ ಕಷ್ಟಕರವಾದಂಥದ್ದು. ಈ ರೀತಿಯಾಗಿ ನಾವಿಕರು ತೊಂದರೆಯನ್ನ ಎದುರಿಸುವಂತವರಾಗಿದ್ದಾರೆ. ವಾಹನವನ್ನ, ಹಡಗಿನ ಪ್ರಯಾಣ ಮಾಡತಕ್ಕಂಥವರು ತೊಂದರೆಗೆ ಒಳಗಾಗುವಂತವರಾಗಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸರಕುಗಳನ್ನ ರವಾನಿಸಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಬಹು ಘೋರವಾದಂತ ನ್ಯಾಯ ತೀರ್ಪನ್ನ ಮಾನವನು ಆ ದಿನದಲ್ಲಿ ಎದುರಿಸುವಾತನಾಗಿದ್ದಾನೆ. ದೇವರ ಮಕ್ಕಳು ಈ ನ್ಯಾಯ ತೀರ್ಪನ್ನ ಎದುರಿಸುವುದಿಲ್ಲ, ಯಾಕೆಂದರೆ ದೇವರನ್ನು ನಂಬಿದಂತ ಮಕ್ಕಳು ಆತನ ಸಂಗಡ ಪರಲೋಕದಲ್ಲಿ ಒಯ್ಯಲ್ಪಡುವಂತವರಾಗಿದ್ದಾರೆ. ಮತ್ತು ಯಾರ್ಯಾರ ದೇವರ ವಾಕ್ಯವನ್ನ ಆ ದಿನಗಳಲ್ಲೂ ಕೂಡ ನಂಬುತ್ತಾರೋ ಅವರೆಲ್ಲರೂ ಕೂಡ ರಕ್ಷಣೆ ಹೊಂದುತ್ತಾರೆ. ಈ ಒಂದು ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದಿಂದ ತಪ್ಪಿಸಿಕೊಳ್ಳುವಂತವರಾಗಿದ್ದಾರೆ. ನಮ್ಮ ಧ್ಯಾನವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 4ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಮೂರನೆಯವನು ತನ್ನ ಪಾತ್ರೆಯಲ್ಲಿ ಇದ್ದುದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಒಯ್ದನು, ಅವುಗಳ ನೀರು ರಕ್ತವಾಯಿತು. ಸೊ ಮೊದಲನೆಯ ಪಾತ್ರೆಯಲ್ಲಿ ಆತನು ದೇವರ ಆ ಒಂದು ರೌದ್ರವನ್ನ ಸುರಿದಾಗ ನಾವುಗಳ ಅರ್ಥ ಮಾಡಿಕೊಂಡೆವು, ಮಾನವನ ಮೇಲೆ ಕೆಟ್ಟ ಉರಿ ಹುಣ್ಣು ಎಬ್ಬಿಸಲ್ಪಟ್ಟಿತು ಎಂಬುದಾಗಿ. ಎರಡನೆಯವನು ತನ್ನ ಪಾತ್ರೆಯಲ್ಲಿ ಇದ್ದುದನ್ನ ಸಮುದ್ರದ ಮೇಲೆ ಸುರಿಸಿದಾಗ ಸಮುದ್ರದ ನೀರು ಸತ್ತವನ ರಕ್ತದ ಹಾಗೆ ಎಪ್ಪುಗಟ್ಟಿತು ಎಂಬುದಾಗಿ ನಾವುಗಳು ಗಮನಿಸುತ್ತೇವೆ. ಮಾತ್ರವಲ್ಲ, ಸಮುದ್ರದಲ್ಲಿದ್ದಂತಹ ಜೀವ ಜಂತುಗಳು ಕೂಡ ಸತ್ತು ಹೋದವು ಎಂಬುದಾಗಿ ದೇವರ ವಾಕ್ಯ ವಿವರಿಸುತ್ತಿದೆ. ಮೂರನೆಯ ಪಾತ್ರೆಯಲ್ಲಿದ್ದುದನ್ನ ಒಯ್ದಾಗ, ಮೂರನೆಯ ಪಾತ್ರೆಯಲ್ಲಿದ್ದುದು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಒಯ್ದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅವುಗಳ ನೀರು ರಕ್ತವಾಯಿತು ಎಂಬುದಾಗಿ ಇಲ್ಲಿ ಅಪೊಸ್ತಲರಾದಂತ ಯೋಹಾನರು ವಿವರಿಸುವಂತವರಾಗಿದ್ದಾರೆ. ಸೊ ಪ್ರಿಯ ದೈವ ಜನರೇ, ಈ ವಾಕ್ಯಕ್ಕೆ ನಾವು ಒತ್ತು ಕೊಡಲು ಬಯಸುತ್ತೇನೆ. ಇದರ ಒಂದು ಪರಿಮಾಣವನ್ನ ನಾವುಗಳು ಗಮನಿಸುವುದಾದರೆ, ಅಂದ್ರೆ ಈ ಒಂದು ಪಾತ್ರೆಯಲ್ಲಿ ಇರುವುದನ್ನ ದೇವದೂತರು ಸುರಿಯುವಾಗ ಅದು ಎಷ್ಟು ಘೋರವಾಗಿ ಇರುವುದು ಎಂಬುದಾಗಿ ನೋಡುವಾಗ ಯಾವುದೇ ಒಂದು ಪ್ರಮಾಣದಿಂದ ಅಥವಾ ಒಂದು ಅಳತೆಗೋಲಿನಿಂದ ಅದನ್ನು ನಾವು ಅಳತೆ ಮಾಡಲು ಸಾಧ್ಯವಿಲ್ಲ. ಪ್ರಿಯರೇ, ಗಮನಿಸಿರಿ, ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಒಯ್ದನು. ಸೊ ನಿಮ್ಮ ಊರಿನಲ್ಲಿರುವಂತಹ ಕೆರೆ ಆಗಿರಬಹುದು, ನಿಮ್ಮ ಊರಿನ ಸುತ್ತಮುತ್ತ ಹರಿಯುವಂತ ನದಿಗಳಾಗಿರಬಹುದು. ಈಗ ಅನೇಕ ಕಡೆಗಳಲ್ಲಿ ಮುಂಗಾರನ್ನ ನಾವು ಕೇಳಿದ್ದೇವೆ ಮತ್ತು ಎಲ್ಲಾ ಜಲಾಶಯಗಳು ಕೂಡ ಹೆಚ್ಚು ಕಡಿಮೆ ತುಂಬಿದೆ ಎಂಬುದಾಗಿ ಕೂಡ ನಾವು ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿಯೂ ವಾರ್ತಾ ಸುದ್ದಿಯನ್ನ ಕೇಳಿಸಿಕೊಳ್ಳುತ್ತಿದ್ದೇವೆ. ಪ್ರಿಯ ಸೋದರ ಸೋದರಿಯರೇ, ಈ ನೀರು, ನದಿಗಳ ನೀರು, ಬುಗ್ಗೆಗಳ ನೀರು ಈ ಮೂರನೆಯ ಪಾತ್ರೆಯಲ್ಲಿರುವುದನ್ನ ಒಯ್ದಾಗ ಆ ನೀರಿನ ಬಣ್ಣವನ್ನ ನೀವು ನಾನು ಯಾವ ಬಣ್ಣದಲ್ಲಿ ನಾವು ನೋಡಿದ್ದೇವೋ ಆ ಬಣ್ಣಕ್ಕೆ ಆ ನೀರು
ಕಂಡು ಬರುವುದಿಲ್ಲ. ಅದಕ್ಕೆ ಬದಲಾಗಿ ಅವುಗಳ ನೀರು ರಕ್ತವಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಅಂದರೆ ಇದರ ಒಂದು ಪರಿಮಾಣ ಪರಿಣಾಮವನ್ನ ನಾವು ನೋಡುವಾಗ, ತೀವ್ರತೆಯನ್ನ ನಾವು ನೋಡುವಾಗ, ಇದರ ಆಳವಾದ ಒಂದು ಫಲಿತಾಂಶವನ್ನ ದೇವರು ಇಲ್ಲಿ ಉಲ್ಲೇಖ ಮಾಡುತ್ತಿಲ್ಲ. ಆದರೆ ನೀವು ನಾನು ಅರ್ಥ ಮಾಡಿಕೊಳ್ಳಬಹುದಾದ ಒಂದು ಊಹೆ, ಚಿತ್ರಣ ಏನೆಂಬುದಾಗಿ ನೋಡುವಾಗ, ಶುದ್ಧವಾದ ನೀರು ನಿಮ್ಮ ನನ್ನ ಮನೆಯೊಳಗೆ, ಅಂದ್ರೆ ಆ ದಿನದಲ್ಲಿ ಸಂಕಟ ಕಾಲದಲ್ಲಿ ಇರುವಂತ ಜನರ ಮನೆಯೊಳಗೆ ಆಗಲಿ, ಅವರು ಶೇಖರಿಸಿ ಇಟ್ಟುಕೊಂಡಂತ ನೀರುಗಳು ಮಾತ್ರವೇ ಅವುಗಳು ಶುದ್ಧವಾದ ನೀರುಗಳಾಗಿರುತ್ತವೆ. ಮತ್ತೆ ಎಲ್ಲೂ ಕೂಡ, ಯಾವ ನದಿಯಲ್ಲೂ ಕೂಡ, ಯಾವ ಬುಗ್ಗೆಯಲ್ಲೂ ಕೂಡ ಶುದ್ಧವಾದ ನೀರು ಮಾನವನಿಗೆ ದೊರಕುವುದಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗ ವಿವರಿಸುವಂತದಾಗಿದೆ. ಈ ಒಂದು ವಾಕ್ಯ ಭಾಗದ ಸಮಯದಲ್ಲಿ 5 ಮತ್ತು 6ನೇ ವಾಕ್ಯದಲ್ಲಿ ದೇವದೂತನು ಜಲಾಧಿಪತಿ ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ. ಆತನು ಮಾತನಾಡುವ ಸಂಗತಿಯನ್ನ ಓದಿಕೊಳ್ಳೋಣ. ಅಪೇಕ್ಷೆ ಓಕೆ. ಆಮೇಲೆ ಜಲಾಧಿಪತಿಯಾದ ದೂತನು, ಸದಾ ಇರುವಾತನೇ, ಪರಿಶುದ್ಧನೇ, ನೀನು ಹೀಗೆ ತೀರ್ಪು ಮಾಡಿದ್ದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ಅವರು ದೇವಜನರ ಮತ್ತು ಪ್ರವಾದಿಗಳ ರಕ್ತವನ್ನು ಸುರಿಸಿದರು. ನೀನು ಅವರಿಗೆ ರಕ್ತವನ್ನೇ ಕುಡಿಯುವುದಕ್ಕೆ ಕೊಟ್ಟಿದ್ದಿ. ಇದಕ್ಕೆ ಅವರು ಪಾತ್ರರು ಎಂದು ಹೇಳುವುದನ್ನು. ಪ್ರಿಯರೇ, ಇಲ್ಲಿ ದೇವದೂತನು ಯಾರೆಂಬುದಾಗಿ ನೋಡುವಾಗ ದೇವರು ತಿಳಿಸುತ್ತಿದ್ದಾನೆ ಜಲಾಧಿಪತಿ ಎಂಬುದಾಗಿ. ಅಂದ್ರೆ ಈಗ ನಾವು ನೀವು ಈಗ ಕರ್ನಾಟಕ ವಿಧಾನಸಭೆಯಲ್ಲಿ ನೀವು ನೋಡೋದಾದರೆ ಅನೇಕರು ಮಂತ್ರಿಗಳಾದರು, ಅನೇಕರಿಗೆ ಮಂತ್ರಿ ಗಿರಿಯನ್ನ ಕೊಟ್ಟರು ಮತ್ತು ಅವರಿಗೆ ಕೆಲಸ ಮಾಡುವಂತ ಒಂದು ಅಧಿಕಾರವನ್ನು ಕೂಡ ಅವರಿಗೆ ಕೊಟ್ಟರು, ಕೆಲವರಿಗೆ ಕೊಡಲಿಲ್ಲ. ಇಲ್ಲಿ ಒಬ್ಬ ದೇವದೂತನಿದ್ದಾನೆ, ದೇವರು ಅವನಿಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾನೆ. ಆ ಅಧಿಕಾರವೇನೆಂದರೆ ಎಲ್ಲಾ ನದಿಗಳ ಮೇಲೆಯೂ ಎಲ್ಲಾ ಬುಗ್ಗೆಗಳ ಮೇಲೆಯೂ ಅವನು ಅಧಿಪತಿಯಾಗಿದ್ದಾನೆ. ಅದನ್ನೇ ಈ ವಾಕ್ಯ ಭಾಗ ತಿಳಿಸುವಂತದ್ದಾಗಿದೆ. ಆ 5ನೇ ವಾಕ್ಯದಲ್ಲಿ ಆ ಜಲಾಧಿಪತಿಯ ಪತಿಯಾದ ದೂತನು ಮಾತನಾಡುತ್ತಿದ್ದಾನೆ. ಆತನೇನೆಂಬುದಾಗಿ ಮಾತನಾಡುತ್ತಿದ್ದಾನೆ? ಸದಾ ಇರುವಾತನೇ. ಪ್ರಿಯ ಸೋದರ ಸೋದರಿಯರೇ, ನಮಗೊಬ್ಬ ದೇವರಿದ್ದಾನೆ. ಆತನು ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಆತನು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆತನ ದಿನಗಳು ನಾವು ನೋಡುವಾಗ 1000 ದಿನಗಳು ಒಂದು ದಿನಕ್ಕೆ ಸಮ ಎಂಬುದಾಗಿಯೂ ನಾವು ಹಲವು ವಿಧವಾಗಿ ಅದನ್ನ ಉಪ ಮಾಡಿಕೊಳ್ಳುವಂತವರಾಗಿದ್ದೇವೆ. ಪ್ರಿಯ ದೈವಜನರೇ, ಆ ಸದಾ ಇರುವಾತನಿಗೆ ದೇವರು ದೂತ ಹೇಳುತ್ತಿದ್ದಾನೆ, ನೀನು ಪರಿಶುದ್ಧನೆಂಬುದಾಗಿ ಇದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ದೇವರ ನ್ಯಾಯ ತೀರ್ಪು ಪರಿಶುದ್ಧವಾದದ್ದಾಗಿದೆ. ಪರಿಶುದ್ಧವಾಗಿ ಈ ಜಲಾಧಿಪತಿ ದೇವರಿಗೆ ಹೇಳುತ್ತಿದ್ದಾನೆ 5ನೇ ವಾಕ್ಯದಲ್ಲಿ, ಹೀಗೆ ತೀರ್ಪು ಮಾಡಿದ್ದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ಪ್ರಿಯ ದೈವಜನರು, ಸಮಯದಲ್ಲಿ ನಾವು ಅಂದುಕೊಳ್ಳುತ್ತೇವೆ, ದೇವರೇ, ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ಘಟನೆಗಳು ಜರುಗುತ್ತಿವೆ? ಯಾಕೆ ಇಷ್ಟೊಂದು ಅನ್ಯಾಯವನ್ನ ನಾನು ಎದುರಿಸುತ್ತಿದ್ದೇನೆ? ಯಾಕೆ ಈ ರೀತಿಯಾದಂತ ಮೋಸವನ್ನ ನಾನು ಎದುರಿಸುತ್ತಿದ್ದೇನೆ? ದೇವರೇ, ನನಗೆ ಯಾಕೆ ನ್ಯಾಯ ಸಿಗುತ್ತಿಲ್ಲ ಎಂಬುದಾಗಿ ಅನೇಕ ಸಮಯಗಳಲ್ಲಿ ನಾನು ಮತ್ತು ತಾವುಗಳು ವೇದನೆ ಪಡುತ್ತೇವೆ. ಆದರೆ ಈ ವಾಕ್ಯ ಭಾಗ ನನಗೆ, ತಮಗೆ, ಎಲ್ಲರಿಗೂ ಕೂಡ ತರುವಂತ ಆದರಣೆ ಏನೆಂದರೆ, ದೇವರು ನೀತಿ ಸ್ವರೂಪನಾಗಿದ್ದಾನೆ. ಆತನು ನೀತಿಯಿಂದ ನ್ಯಾಯ ತೀರಿಸುವಾತನಾಗಿದ್ದಾನೆ. ಆತನ ನ್ಯಾಯ ತೀರ್ಪು ಎಂದಿಗೂ ಕೂಡ ಆತನು ತಡೆ ಹಿಡಿಯುವವನಲ್ಲ. ಆತನು ಪರಿಶುದ್ಧತೆಯಿಂದ, ನೀತಿಯಿಂದ ಆತನು ನ್ಯಾಯ ತೀರ್ಪನ್ನ ಮಾಡುವಾತನಾಗಿದ್ದಾನೆ. ನೀವು ನಾನು ಆತನ ನೀತಿಯಲ್ಲಿ, ಆತನ ನ್ಯಾಯ ತೀರ್ಪಿನಲ್ಲಿ ಭರವಸೆ ಇಡೋಣ. ಕಳೆದ
ದಿನದಂದು ಹೆಚ್ಚು ಕಡಿಮೆ ಶನಿವಾರ ಕೋಲಾರಲ್ಲಿ ಕಾರಂಜಿ ಕಟ್ಟೆ ಸಭೆ ಇದೆ. ಆ ಸಭೆಯಲ್ಲಿ ಬಹಳ ವರ್ಷದಿಂದ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಸಮೀಪದಲ್ಲಿ ನಾನು ಹೋಗಿಲ್ಲ. ಆ ಸಭೆಯಲ್ಲಿ ನಿಖಿಲ್ ಎಂಬತಕ್ಕಂಥ ಯೌವನಸ್ಥನು, ವಯಸ್ಸು 24, ಇನ್ನು ಮದುವೆ ಆಗಿಲ್ಲ. ತಂದೆ ತಾಯಿಗಳು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿ ಕರ್ತನಲ್ಲಿ ಬೆಳೆಯುತ್ತಾ ಬಂದರು ಮತ್ತು ಆ ಒಂದು ಪ್ರದೇಶದಲ್ಲಿ ಕರ್ತನನ್ನ ಆರಾಧಿಸಲು ಹಲವಾರು ಅಡೆತಡೆಗಳು ಇದ್ದವು. ಈ ಸಹೋದರನು ಮತ್ತು ಸಹೋದರಿಯು ತಮ್ಮ ಮನೆಯನ್ನ ಕರ್ತನ ಮಕ್ಕಳು ಸಭೆ ನಡೆಸುವಂತೆ ಕಟ್ಟಿಕೊಟ್ಟರು. ಅವರ ಹೃದಯವನ್ನ, ಅವರ ಮನೆಯನ್ನ ಕರ್ತನಿಗೋಸ್ಕರವಾಗಿ ಅವರು ತೆರೆದುಕೊಟ್ಟರು. ಈ ಕಳೆದ ದಿನದಲ್ಲಿ ನಾವುಗಳು ಗಮನಿಸುವುದಾದರೆ, ನಿಖಿಲ್ ಕೋಲಾರಿಂದ 10 ಕಿಲೋಮೀಟರ್ ಹೊರ ಪ್ರಯಾಣ ಮಾಡಿದನು. ಒಂದು ಅಪಘಾತಕ್ಕೆ ಆತನು ಸಿಲುಕಿದನು ಮತ್ತು ಆ ಒಂದು ಅಪಘಾತದ ನಿಮಿತ್ತ ಆತನು ಮರಣವನ್ನ ಹೊಂದಿದನು. ತಂದೆ ತಾಯಿಗಳು ಕೇಳುವಂತ ಪ್ರಶ್ನೆ ಏನೆಂದರೆ, ನಾವು ಏನು ಪಾಪ ಮಾಡಿದ್ದೇವೆ? ದೇವರು ಯಾಕೆ ಈ ರೀತಿಯಾಗಿ ನಮ್ಮ ವಿಷಯದಲ್ಲಿ ತೀರ್ಪು ಮಾಡಿದ್ದಾನೆ ಎಂಬುದಾಗಿ ಅವರು ಪ್ರಲಾಪಿಸುತ್ತಿದ್ದರು. ತಮ್ಮ ದುಃಖದಲ್ಲಿ, ತಮ್ಮ ವೇದನೆಯಲ್ಲಿ, ಅವರ ಸಂಕಟದಿಂದ ತಮ್ಮ ಸಂಕಟವನ್ನ ತೋಡಿಕೊಳ್ಳುತ್ತಿದ್ದರು. ಆ ಒಂದು ಘಟನೆ ನನಗೆ ನೆನಪಾಗುತ್ತಿದೆ. ಆ ಘಟನೆಯ ಬೆಳಕಿನಲ್ಲಿ ನಾನು ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ದೈವಜನರೇ, ನನ್ನೊಂದಿಗೆ ಪ್ರಕಟಣೆಯ ಗ್ರಂಥವನ್ನ ಅಧ್ಯಯನ ಮಾಡುತ್ತಿರತಕ್ಕಂಥ ದೈವಜನರೇ, ನಮಗೊಬ್ಬ ದೇವರಿದ್ದಾನೆ. ಆತನ ತೀರ್ಪುಗಳು ಎಂದಿಗೂ ಕೂಡ ಅನ್ಯಾಯದಿಂದ ತುಂಬಿರುವುದಿಲ್ಲ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳುತ್ತದೆ, ಸದಾ ಇರುವಾತನೇ, ಪರಿಶುದ್ಧನೇ, ನೀನು ಹೀಗೆ ತೀರ್ಪು ಮಾಡಿದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ದೇವರು ಅನ್ಯಾಯವನ್ನು ಮಾಡುವಂತ ದೇವರಲ್ಲ. ನನ್ನ ಹಾಗೆ, ನಿಮ್ಮ ಹಾಗೆ ತತ್ಕ್ಷಣ ಮಾತನಾಡುವಂಥದ್ದು, ಕೋಪವನ್ನ ವ್ಯಕ್ತಪಡಿಸುವಂಥದ್ದು ಮತ್ತು ಇತರರ ಮೇಲೆ ದಂಡನೆಯನ್ನ ಕುರಿತು ಮಾತನಾಡತಕ್ಕಂಥದ್ದು ನಮ್ಮ ದೇವರು ತತ್ಕ್ಷಣ ಮಾಡುವಂತಹ ದೇವರಲ್ಲ. ಆತನು ದೀರ್ಘ ಶಾಂತಿಯುಳ್ಳ ಕರ್ತನಾಗಿದ್ದಾನೆ. ಬಹಳ ವರ್ಷಗಳಿಂದ ಶತಮಾನಗಳಿಂದ ಆತನು ಎಲ್ಲರ ರಕ್ಷಣೆ ಹೊಂದಿ ಎಲ್ಲರೂ ಸತ್ಯದ ಪರಿಜ್ಞಾನಕ್ಕೆ ಬರಬೇಕೆಂಬುದಾಗಿ ಕರ್ತನು ಕಾದಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ನಿಮ್ಮ ಇಕ್ಕಟ್ಟಾದ ಸಮಯದಲ್ಲಿ, ನಿಮ್ಮ ನೋವಿನ ಸಮಯದಲ್ಲಿ, ನಿಮ್ಮ ವೇದನೆಯ ಸಮಯದಲ್ಲಿ ದೇವರು ಎಲ್ಲಿದ್ದಾನೆ? ದೇವರು ಯಾಕೆ ಇನ್ನೂ ನ್ಯಾಯ ತೀರಿಸಿಲ್ಲ? ಒಂದು ವೇಳೆ ನ್ಯಾಯವನ್ನು ದೇವರು ತೀರ್ಪು ಮಾಡಿದರೂ ಕೂಡ ಆತನು ಈ ರೀತಿಯಾದಂಥ ನ್ಯಾಯ ತೀರ್ಪನ್ನ ಯಾಕೆ ಮಾಡಿಬಿಟ್ಟನು ಎಂಬುದಾಗಿ ನಾವು ಎಂದೂ ಕೂಡ ಗುಣಗುಟ್ಟದೆ, ಎಂದೂ ಕೂಡ ದೇವರ ಮೇಲೆ ಬೇಸರವನ್ನ ವ್ಯಕ್ತಪಡಿಸದೆ ದೇವರಲ್ಲಿ ಭರವಸೆ ಇಡಬೇಕೆಂಬ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಕೀರ್ತನೆ 36 ಒಂದು ವಾಕ್ಯವನ್ನು ನಿಮ್ಮ ಗಮನಕ್ಕೆ ತಂದು ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಹೋಗಲು ಬಯಸುತ್ತೇನೆ. ನಿಮ್ಮ ಸತ್ಯವೇದಗಳನ್ನ ದಯಮಾಡಿ ಕೀರ್ತನೆ 36ರ ಕಡೆಗೆ ತಿರುಗಿಸಿಕೊಳ್ಳಿರಿ. 37ನೇ ವಾಕ್ಯ, 37ನೇ ಅಧ್ಯಾಯ, ಕೀರ್ತನೆ 37ನೇ ಅಧ್ಯಾಯ 6ನೇ ವಾಕ್ಯ. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಈ ವಾಕ್ಯ ಬಹು ದಿನಗಳ ಹಿಂದೆ ಒಬ್ಬ ಸಹೋದರನು ನನ್ನೊಂದಿಗೆ ಹಂಚಿಕೊಂಡಂತ ಒಂದು ವಾಕ್ಯವಾಗಿದೆ. ಆತನು ಹಂಚಿಕೊಂಡಂತ ವಾಕ್ಯ ಇಂದು ಕೂಡ ನನ್ನ ಹೃದಯದ ಮೇಲೆ ದೇವರು ಇಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯ ಏನ್ ಹೇಳುತ್ತದೆ? ಆತನು ನಿನ್ನ ನೀತಿಯನ್ನ ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಪ್ರಿಯ ಸಹೋದರ ಸಹೋದರಿಯರೇ, ಆ ಸಹೋದರನು ಈ ರೀತಿಯಾಗಿ ನನಗೆ ಹೇಳಿದನು,
ನನ್ನನ್ನು ನನ್ನ ಉದ್ಯೋಗದಿಂದ ಅನ್ಯಾಯವಾಗಿ ತೆಗೆದುಬಿಟ್ಟರು. ಅದರ ಪರಿಣಾಮ ನಾನು ಅನೇಕ ವರ್ಷಗಳ ಕಾಲ ಕೋರ್ಟಲ್ಲಿ ನಾನು ವಾದ ಮಾಡುತ್ತಾ ಬಂದೆ. ನಾನು ನನಗಾದ ಅನ್ಯಾಯಕ್ಕಾಗಿ ನಾನು ದೇವರಿಗೆ ಮೊರೆ ಇಡುತ್ತಾ ಬಂದೆ. ದೇವರು ಈ ವಾಗ್ದಾನವನ್ನ ನನ್ನ ಜೀವಿತದಲ್ಲಿ ನೆರವೇರಿಸಿದನು. ಕೀರ್ತನೆ 37ನೇ ಅಧ್ಯಾಯ 6ನೇ ವಾಕ್ಯ. ಪ್ರಿಯ ಸಹೋದರ ಸಹೋದರಿಯರೇ, ನಮಗೊಬ್ಬ ದೇವರಿದ್ದಾನೆ. ಆತನು ನಮ್ಮ ಪಕ್ಷದಲ್ಲಿ, ಆತನು ನೀತಿಯನ್ನ, ನ್ಯಾಯವನ್ನ ಆತನು ಪ್ರಜ್ವಲಿಸ ಮಾಡುವಾತನಾಗಿದ್ದಾನೆ. ಆತನು ನಮಗೆ ನ್ಯಾಯವನ್ನ ದೊರಕಿಸಿಕೊಡುವಂತ ದೇವರಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮಗೆ ಮನದಟ್ಟು ಮಾಡುತ್ತಾ ನಮ್ಮ ಧ್ಯಾನದಲ್ಲಿ ನಾವು ಮುಂದಕ್ಕೆ ಸಾಗೋಣ. ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 7ರಿಂದ 9 ವಾಕ್ಯಗಳನ್ನ ಓದುವುದನ್ನ ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 16 verse 7 to 9. Let us hear the reading. ಆಮೇಲೆ ಯಜ್ಞವೇದಿಯು ಮಾತಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಅವೇ ನಿಜ ಎಂದು ಹೇಳುವುದನ್ನು ಕೇಳಿದೆನು. ನಾಲ್ಕನೆಯವನು ತನ್ನ ಪಾತ್ರೆಯಲ್ಲಿದ್ದುದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರೂ ಅವರು ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರಿಯುಳ್ಳ ದೇವರ ನಾಮವನ್ನು ಸುಪ್ರಿಯರೇ, ಗಮನಿಸಿರಿ. ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುತ್ತೇವೆ, 8ರಿಂದ 9 ವಾಕ್ಯದಲ್ಲಿ 4ನೆಯ ಪಾತ್ರೆಯ ರೌದ್ರತೆಯನ್ನ ದೇವರು ಬರಮಾಡುತ್ತಿದ್ದಾನೆ. ಈ ಒಂದು ದೇವರ ನ್ಯಾಯ ತೀರ್ಪು ಎಲ್ಲಿ ಎಂಬುದಾಗಿ ನಾವು ನೋಡುವಾಗ, ಆಕಾಶ, ಈ ಒಂದು ಆಕಾಶ ಬಂದ್ಬಿಟ್ಟು ಈ ಒಂದು ನ್ಯಾಯ ತೀರ್ಪಿನಿಂದ ಅದು ಬಾಧಿಸಲ್ಪಡುವಂತದಾಗಿದೆ ಎಂಬ ಸಂಗತಿಯನ್ನ ನಾವುಗಳು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋಣ. ಪ್ರಾಮುಖ್ಯವಾಗಿ ದೇವರ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಸೂರ್ಯನ ಮೇಲೆ ಒಯ್ದನೆಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಿಂದ ಇಲ್ಲಿಯವರೆಗೂ ನಾವು ಧ್ಯಾನಿಸುವಾಗ ಸೂರ್ಯನ ಮೇಲೆ ಅದರ ಒಂದು ಪ್ರಭಾವ, ಅದರ ಒಂದು ಉಷ್ಣಾಂಶವನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ. ಮತ್ತು ನಾನು ನಿಮಗೆ ತಿಳಿಸಿದೆ, ಬೆಳಕಿನ ಸಮಯವನ್ನ ದೇವರು ಕಡಿಮೆ ಮಾಡುತ್ತಾನೆ ಆ ದಿನಗಳಲ್ಲಿ. ಆದರೆ ಇಂದಿನ ಧ್ಯಾನದಲ್ಲಿ ನಾವು ಏನನ್ನ ಕಲಿತೇವೋ, ಏನನ್ನ ಅಧ್ಯಯನ ಮಾಡುತ್ತಾ ಬಂದೆವೋ, ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಅದು ತದ್ವಿರುದ್ಧವಾಗಿ ಕಂಡು ಬರುವಂತದ್ದಾಗಿದೆ. ಇಂದಿನ ಧ್ಯಾನದಲ್ಲಿ ಸೂರ್ಯನ ಬೆಳಕು ಕಡಿಮೆ ಆಗುತ್ತಾ ಬಂತು, ರಾತ್ರಿ ಹೆಚ್ಚುತ್ತಾ ಬಂತು. ಆದರೆ ಯಾವಾಗ ಈ 4ನೇ ಪಾತ್ರೆಯಲ್ಲಿದ್ದುದನ್ನ ಸೂರ್ಯನ ಮೇಲೆ ಆತನು ಒಯ್ದನೋ, ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯನನ್ನು ಕಂದಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಇಟ್ ಇಸ್ ಬೀನ್ ಗಿವನ್ ಟು ಸನ್ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯರೇ, ಬ್ರಹ್ಮಾಂಡದ ಸಂಗತಿಗಳು ನನಗೂ ತಮಗೂ ಹೆಚ್ಚಾಗಿ ತಿಳಿದಿರುವುದಿಲ್ಲ. ವಿಜ್ಞಾನಿಗಳು ಹೇಳುತ್ತಾರೆ, ಭೂಮಿಗೆ ಬಹು ಹತ್ತಿರ ಸೂರ್ಯನು ಬರುವುದಾದರೆ ಭೂಮಿಯ ಉಷ್ಣಾಂಶ ಅಧಿಕಗೊಳ್ಳುತ್ತದೆ. ಆ ರೀತಿಯಾಗಿ ಬ್ರಹ್ಮಾಂಡದಲ್ಲಿ, ಸೌರ್ಯ ಮಂಡಲದಲ್ಲಿ ಘಟನಾವಳಿಗಳು ಆಗಬಹುದು ಏನೋ, ನನಗೆ ಗೊತ್ತಿಲ್ಲ. ಆದರೆ ದೇವರ ವಾಕ್ಯವನ್ನ ಇದ್ದದ್ದನ್ನ ಇದ್ದ ಹಾಗೆ ನಾವು ತೆಗೆದುಕೊಳ್ಳುವುದಾದರೆ, ಈ ಒಂದು ಪಾತ್ರೆಯಲ್ಲಿದ್ದು ಸೂರ್ಯನ ಮೇಲೆ ಒಯ್ದಾಗ ಅದರ ಒಂದು ಪರಿಣಾಮ ಮಾನವನು ಕಂದಿ ಹೋಗುತ್ತಾನೆ. ಮಾನವನ ಚರ್ಮವೆಲ್ಲ ಕೂಡ ಕಂದಿ ಹೋಗುವಂತದ್ದಾಗಿದೆ. ಪ್ರಿಯರೇ, ಗಮನಿಸಿರಿ, ಇದರ ಒಂದು ಉಷ್ಣಾಂಶ ಎಷ್ಟು ಹೆಚ್ಚಾಗಿ ಇರುತ್ತದೆ ಎಂಬುದಾಗಿ ನೋಡುವಾಗ, ಆ ದಿನಗಳಲ್ಲಿ ಕಂಡು ಬರುವಂತ ಯಾವುದೇ ಮೆಡಿಕಲ್ ಫಾರ್ಮಸಿ ಅವರು ಸನ್ ಕ್ರೀಮ್ ಅನ್ನ ಕೊಡಲು ಕೂಡ ಸಾಧ್ಯವಿಲ್ಲ. ಯಾವುದೇ ಸನ್ ಕ್ರೀಮ್ಗಳು ಈ ಒಂದು ಉಷ್ಣದ ಮಿತಿಯನ್ನ ಕಡಿಮೆಗೊಳಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಇದುದನ್ನು ನಾನು ನಿಮಗೆ ಬೋಧಿಸ್ತಾ ಇದ್ದೇನೆ. ಸ್ವಲ್ಪ
ಸ್ವಲ್ಪ ಸೂರ್ಯನ ಬೆಳಕು ಹೆಚ್ಚಾದ್ರೆ ನಾವೇನ್ ಮಾಡ್ತೇವೆ? ನಾವು ತಲೆಗೆ ಬಟ್ಟೆ ಕಟ್ಕೋತೇವೆ. ಮಾತ್ರವಲ್ಲ, ನಾವು ಬೈಕಲ್ಲಿ ಪ್ರಯಾಣ ಮಾಡುವುದಾದ್ರೆ ಅಥವಾ ನಡ್ಕೊಂಡು ಹೋದ್ರೆ ಕಣ್ಣು ಮಾತ್ರ ಕಾಣ್ತದೆ, ಮುಖ ಎಲ್ಲ ನಾವೇನ್ ಮಾಡ್ತೇವೆ? ಬಟ್ಟೆ ಕಟ್ಕೋತೇವೆ. ಮತ್ತು ಇಲ್ಲಿವರೆಗೂ ನಮಗೆ ಗ್ಲೌಸ್ ಇಲ್ಲಿವರೆಗೂ ಗ್ಲೌಸ್ ಹಾಕೋತೇವೆ. ಮೈ ತುಂಬಾ ಬಟ್ಟೆ ಹಾಕೋತೇವೆ. ಅಂದ್ರೆ ನಮ್ಮ ಚರ್ಮದ ಬಣ್ಣವನ್ನ ಸೂರ್ಯನ ಕಿರಣಗಳು, ಸೂರ್ಯನ ಒಂದು ತಾಕ ಅದು ಕಪ್ಪು ಬಣ್ಣಕ್ಕೆ ತಿರುಗಿಸಬಾರದು. ನಮ್ಮ ಒಂದು ಚರ್ಮದ ತ್ವಚೆ ಅದು ತಾಜಾತನದಿಂದ ತುಂಬಿರಬೇಕೆಂಬುದಾಗಿ ನಾವು ಆ ಸನ್ಸ್ ಸನ್ ಕ್ರೀಮ್ ಅನ್ನ, ಪ್ರೊಟೆಕ್ಷನ್ ಕ್ರೀಮ್ ಅನ್ನ ನಾವು ಹಚ್ಕೊಳ್ಳುವುದುಂಟು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಚ್ಚಿಕೊಳ್ಳುವವರಾಗಿದ್ದಾರೆ. ಅದನ್ನ ನಾನು ತಪ್ಪು ಎಂಬುದಾಗಿ ಹೇಳ್ತಾ ಇಲ್ಲ. ಅದರ ವಿವರಣೆಯನ್ನ ಯಾಕೆ ಕೊಡುತ್ತಿದ್ದೇನೆ ಎಂಬುದಾಗಿ ನೋಡುವಾಗ, ಪ್ರಕಟಣೆ ಗ್ರಂಥದ ಸಂಕಟಕಾಲ ಮತ್ತು ಮಹಾ ಸಂಕಟ ಕಾಲದಲ್ಲಿ ಯಾವ ರೀತಿಯಾಗಿ ಮಾನವನು ಸೂರ್ಯನ ಉಷ್ಣದಿಂದ ಆತನು ಬಾಧಿಸಲ್ಪಡುತ್ತಾನೆ ಎಂಬುದಕ್ಕೆ ಆ ಒಂದು ವಾಕ್ಯಕ್ಕೆ ಒತ್ತು ಕೊಡುವ ಸಲುವಾಗಿ ಈ ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಪ್ರಿಯರೇ, ದೇವರ ವಾಕ್ಯವನ್ನ ಗಮನಿಸಿರಿ. ಅನೇಕರು ತಿಳಿಸುವಂತವರಾಗಿದ್ದಾರೆ, ಇದು ನಿಜವಾ, ಇದು ಸಾಧ್ಯವಾ? ಹೌದು, ಖಂಡಿತವಾಗಿಯೂ ದೇವರಿಂದ ಎಲ್ಲವೂ ಸಾಧ್ಯ. ದೇವರ ಈ ಒಂದು ಪಾತ್ರೆ ನ್ಯಾಯ ತೀರ್ಪುಗಳು ಮಾನವನ ಮೇಲೆ ಖಂಡಿತವಾಗಿಯೂ ನೆರವೇರತಕ್ಕಂಥದ್ದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. 1 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 25ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. 1 Corinthians chapter 1 verse 25. Let us hear the reading. ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ ಎಂಬುದೇ. ಕೀರ್ತನೆ 19 6ನೇ ವಾಕ್ಯ. Psalm chapter 19 verse 6. Let us hear the reading. ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ, ಅವನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತದೆ, ಸೂರ್ಯನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. ದೇವರನ್ನ ನಂಬದ ಮಾನವನ ಮೇಲೆ ಈ ಬಿಸಿಲು, ಇದರ ಉಷ್ಣಾಂಶ ಅದು ಪರಿಣಾಮ ಬೀರುವಂತದಾಗಿದೆ. ಮಾನವನು ಕಂದಿ ಹೋಗುವಾತನಾಗಿದ್ದಾನೆ. ಅವಿಶ್ವಾಸಿಗಳ ಮೇಲೆ ಈ ನ್ಯಾಯ ತೀರ್ಪನ್ನ ದೇವರು ಬರಮಾಡುವಾತನಾಗಿದ್ದಾನೆ. ಒಂದು ವೇಳೆ ರಾತ್ರಿಯಲ್ಲಿ ಈ ಒಂದು ಬಿಸಿ ಕಡಿಮೆ ಆಗಬಹುದು ಏನೋ ನನಗೆ ಗೊತ್ತಿಲ್ಲ, ಆದರೆ ಇಟ್ ಈಸ್ ಅನ್ಬೇರಬಲ್ ಉಷ್ಣಾಂಶ, ಈಟ್ ಎಂಬುದಾಗಿ ಇರುವ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸೋದರ ಸೋದರಿಯರೇ, ಈ 4 ಪಾತ್ರೆಗಳ ನ್ಯಾಯ ತೀರ್ಪನ್ನ ನಾವು ಕುರಿತು ಧ್ಯಾನಿಸ್ತಾ ಇದ್ದೇವೆ. ಈ ನ್ಯಾಯ ತೀರ್ಪಿನಲ್ಲಿ ಇದರಲ್ಲಿ ಪಾಲು ತೆಗೆದುಕೊಳ್ಳತಕ್ಕಂಥವರು ಯಾರೆಂಬುದಾಗಿ ನಾವು ಗಮನಿಸುವಾಗ 9ನೇ ವಾಕ್ಯ ಹೇಳುತ್ತದೆ, ದೇವರನ್ನು ಘನಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಪ್ರಿಯರೇ, ಈ ವಾಕ್ಯ ಏನನ್ನ ಬೋಧಿಸುತ್ತದೆ? ಈ ವಾಕ್ಯ ಮಾನವನು ತನ್ನ ಹೃದಯವನ್ನ ಎಷ್ಟು ಕಠಿಣಪಡಿಸಿಕೊಳ್ಳುತ್ತಾನೆ, ಆತನು ತನ್ನ ಹೃದಯವನ್ನ ಎಷ್ಟು ಹೊರಟಾಗಿ ಮಾಡಿಕೊಳ್ಳುತ್ತಾನೆ ಎಂಬುದನ್ನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. ಈ ವಾಕ್ಯ ಭಾಗದ ಬೆಳಕಿನಲ್ಲಿ ನಮ್ಮ ಹೃದಯವನ್ನ ಪರೀಕ್ಷಿಸಿಕೊಳ್ಳೋಣ. ಎಸೆಕೆಲನ ಪ್ರವಾದನೆಯ ಗ್ರಂಥದಲ್ಲಿ ನಾವು ನೋಡ್ತೇವೆ, ಕಲ್ಲಾದ ಹೃದಯವನ್ನ ಕರ್ತನು ನಮ್ಮಿಂದ ತೆಗೆದು ಆತನು ಮೃದುವಾದ ಹೃದಯವನ್ನ ಕೊಟ್ಟನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ಯೆರೆಮೀಯನ ಪ್ರವಾದನೆಯ ಗ್ರಂಥ 17ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೆರೆಮೀಯನು ಹೇಳುತ್ತಿದ್ದಾನೆ, ದುಷ್ಟ ಹೃದಯ, ವಂಚನೆಗೆ ಒಳಗಾದಂತ ಹೃದಯ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನನು ಹೇಳುತ್ತಿದ್ದಾನೆ, ನಿಮ್ಮ ಹೃದಯದ ಒಳಗಿಂದ ಜೀವಧಾರೆಗಳು ಹೊರಡುವವು, ಆದ ಕಾರಣ ಆ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ವಾಕ್ಯವನ್ನ ಆಲಿಸುತ್ತಿರುವಂತ ಪ್ರಿಯ ಸೋದರ ಸೋದರಿಯರೇ, ನಿಮ್ಮ ನನ್ನ ಹೃದಯ ಬಹು ಸೂಕ್ಷ್ಮವಾಗಿ ಇರಬೇಕು. ಯಾವುದರ ವಿಷಯದಲ್ಲಿ? ಪಾಪದ ವಿಷಯದಲ್ಲಿ. ಒಂದು ಚಿಕ್ಕ ಪಾಪ ತಾನೇ, ಒಂದು ಯಾರಿಗೂ ತಿಳಿಯದ ಪಾಪ ತಾನೇ, ಇದು ಯಾರಿಗೂ ಗೊತ್ತಿಲ್ಲವಲ್ಲ ಎಂಬುದಾಗಿ ಪಾಪವನ್ನು ಕುರಿತು ನಾವು ಹಗುರವಾಗಿ
ನಡೆದುಕೊಳ್ಳಬಾರದು. ಅಂದರೆ ನಮ್ಮ ಹೃದಯವನ್ನ ನಾವು ಕಠಿಣಪಡಿಸಿಕೊಳ್ಳಬಾರದು ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಪ್ರಿಯರೇ, ನೀವು ನಾನು ದೇವರ ವಾಕ್ಯವನ್ನ ಧ್ಯಾನಿಸುವಾಗ ಎಲ್ಲೆಲ್ಲಾ ದೇವರು ನನ್ನ ಮಗಳೇ, ನನ್ನ ಮಗನೇ, ನಿನ್ನ ಜೀವಿತದಲ್ಲಿ ಈ ವಾಕ್ಯವನ್ನ ತರುತ್ತಿದ್ದೇನೆ, ಇದನ್ನ ಸರಿಪಡಿಸಿಕೋ ಎಂಬುದಾಗಿ ಹೇಳುವಾಗ ತತ್ಕ್ಷಣ ತತ್ಕ್ಷಣ ನಾವು ನಾವು ದೇವರಿಗೆ ಅರಿಕೆ ಮಾಡಬೇಕು. ಕರ್ತನೆ, ನನ್ನನ್ನ ಕ್ಷಮಿಸು, ದಯಮಾಡಿ ನನ್ನನ್ನು ಕ್ಷಮಿಸು ಕರ್ತನೆ, ನಿನ್ನ ದಿವ್ಯ ರಕ್ತದಿಂದ ನನ್ನನ್ನು ತೊಳೆ ಕರ್ತನೆ, ನನ್ನಲ್ಲಿ ಶುದ್ಧ ಆತ್ಮವನ್ನ ಉಂಟು ಮಾಡು. ಕೀರ್ತನೆ 19ನೇ ಅಧ್ಯಾಯ 14-15 ವಾಕ್ಯಗಳು. ಬೇಕೆಂದು ಪಾಪ ಮಾಡದಂತೆ ಕರ್ತನೆ ನನ್ನನ್ನು ಕಾಪಾಡು. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯವನ್ನ ಗಮನಿಸಿರಿ. ಅವರು ದೇವರನ್ನ ಘನಪಡಿಸಲಿಲ್ಲ, ನೀವು ನಾನು ದೇವರನ್ನ ಘನಪಡಿಸೋಣ. ಅವರು ತಮ್ಮ ಹೃದಯವನ್ನ ಕಠಿಣಪಡಿಸಿಕೊಂಡರು, ದೇವರ ನಾಮವನ್ನ ದೂಷಿಸಿದರು. ಪ್ರಿಯರೇ, ಅವರಿಗೆ ಗೊತ್ತಿದೆ, ಏನೆಂಬುದಾಗಿ ಗೊತ್ತಿದೆ. ಈ ಕಾವು ಹೆಚ್ಚಾಗಿದೆ, ಈ ಕಾವಿಗೆ ಕಾರಣ ಪರಲೋಕದ ದೇವರೆಂಬುದಾಗಿ ಗೊತ್ತಿದೆ. ಆದರೂ ಕೂಡ ತಮ್ಮ ಹೃದಯವನ್ನ ಅವರು ಕಠಿಣಪಡಿಸಿಕೊಂಡರೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದಾಗಿದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 7ನೇ ವಾಕ್ಯ. Hebrews chapter 3 verse 7. Let us hear the reading. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನೀವು ನಾನು ಈ ಹೊತ್ತು ದೇವರ ವಾಕ್ಯಕ್ಕೆ ಕಿವಿ ಕೊಡೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 17-19 ವಾಕ್ಯಗಳು ಓದುವುದನ್ನ ಕೇಳಿಸಿಕೊಳ್ಳೋಣ. Ephesians chapter 4 verse 17 and 19. ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ಸೋದರ ಸೋದರಿಯರೇ, ಯಾರಾದ್ರೂ ಬರ್ಕೋತಿರುವುದಾದ್ರೆ ದಯಮಾಡಿ ಬರ್ಕೊಳ್ಳಿ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 7-19 ವಾಕ್ಯಗಳು, 1 ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯ 5-10 ವಾಕ್ಯಗಳನ್ನ ಗುರುತಿಸಿಕೊಳ್ಳಿರಿ. ನಿಮ್ಮ ನನ್ನ ಹೃದಯ ಕಠಿಣವಾಗಬಾರದು. ವಿ ಶುಡ್ ಆಲ್ವೇಸ್ ಬಿ ಬಹಳ ಸೂಕ್ಷ್ಮವಾಗಿರ್ಬೇಕು. ವಿ ಶುಡ್ ಬಿ ಸೆನ್ಸಿಟಿವ್. ದೇವರು ನಮ್ಮನ್ನ ಮಗನೇ ಮಗಳೇ ತಪ್ಪು ಮಾಡಿದಿ, ಸರಿಪಡಿಸಿಕೋ ಎಂಬುದಾಗಿ ಮಾತನಾಡುವಾಗ ಪಶ್ಚಾತ್ತಾಪ ಪಡಬೇಕು, ರಕ್ತದಿಂದ ತೊಳೆದುಕೊಳ್ಳಬೇಕು, ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.